ಹುಟ್ಟುದು ಸಿದ್ಧಾಂತ ತಾಲೂಕು ದುಡ್ಸಿಯಿಂದ ಹುಡ್ತದೆ ಸರ್. ಅದು ಅಲ್ಲಿಂದ ಕುಂದಗೋಳ ತಾಲೂಕಿಗೆ ಬರ್ತಾರೆ. ಕುಂದಗೋಳ ತಾಲೂಕಿಂದ ನವಲೂರು ತಾಲೂಕು ಹೋಗಿ ಮುಂದೆ ಮಲಪ್ರಭಾ ನದಿಗೆ ಸೇರುವಂಥ ಬೆಣ್ಣೆ ಆಗ್ತದೆ. ಒಂದು 106 ಕಿಲೋಮೀಟರ್ ಆಗ್ತದೆ ಸರ್. ಅದು ಈಗ ಅದನ್ನು ನವಲೂರು ತಾಲೂಕಿಗೆ ಮಾತ್ರ ಸೀಮಿತವಾಗಿ ಅಭಿವೃದ್ಧಿ ಕಾಮಗಾರಿ ನಡೆಯತ್ತದ ಸರ್. ಅದು ಮೇನ್ ಎಲ್ಲಿ ಅಂದ್ರೆ ದುಣಸಿಲಿಂದನೂ ಕುಂದಗೋಳ ತಾಲೂಕಿನ ಮಠನೂ ನಡಿಬೇಕಾಯ್ತು ಸರ್. ಅದು ನಡೆದಿಲ್ಲ. ಈಗ ಅದನ್ನು ಶೀಘ್ರ ಅದಕ್ಕೂ ಒಂದು ಪರಿಹಾರ ಕಂಡುಕೊಳ್ಬೇಕು. ಈಗ ನಮಗೆ ಏನಪ್ಪ ಅಂದ್ರೆ ಸರ, ಮಳೆ ಎದ್ವಾ ಬಿತ್ತಂದ್ರೆ ಸಾವಿರಾರು ಎಕರೆ ಜಮೀನು ಫಸಲು ಕಟಾವು ಮಾಡೋ ಸಮಯದಾಗನ ಸಂಪೂರ್ಣವಾಗಿ ನಾಶ ಮಾಡ್ತಾವೆ ಸರ್. ಮಳೆ ಒಮ್ಮೆ ಹೊತ್ತು ಎಲ್ಲ ನೀರು ಹತ್ತಿಯಲ್ಲಿ ಹಳ್ಳಿ ಆಜು ಹಳ್ಳಿಗೂ ಸುದ್ದ ಸಾಕ್ತಾವೆ ಸರ್ ನೀರು. ಅಂಥ ಪರಿಸ್ಥಿತಿಯಾಗಿ ರೈತರ ಬಿತ್ತದಂಥ ಬೆಳೆ ಸಂಪೂರ್ಣ ನಾಶ ಆಗಿ ಹೋಗುವಂಥ ಪರಿಸ್ಥಿತಿ ಇದೆ ಸರ್. ಈಗ ಶೀಘ್ರ ಅದಕ್ಕೂ ಒಂದು DPR ತೆಗೆದು ಅದಕ್ಕೂ ಬಿಡುಗಡೆ ಮಾಡ್ಬೇಕು. ನವಲಗುಂದ ತಾಲೂಕು ಮಾತ್ರ ಇದ್ರಾಗಿಲ್ಲ, ಎಲ್ಲ ತಾಲೂಕಿಗೂ ನುಕ್ಸಾನ ಆಗುವಂಥ ತಾಲೂಕು ಅಂತ ಅವನು ಮಾಡ್ಬೇಕು ಸರ್. ಬೆಣ್ಣೆಹಳ್ಳ ಇದು ಬೆಣ್ಣೆಹಳ್ಳದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೆ ಮತ್ತು ಪ್ರದೇಶಗಳಿಗೆ ಇದು ಕನಸಿನಾಗ ಬರುವಂಥ ಜನರಿಗೆ, ಬೆಣ್ಣೆಹಳ್ಳದ ಸುತ್ತಮುತ್ತಲಿನ ಜನರಿಗೆ ಕನಸಿನಾಗ ಬರುವಂಥ ಹಳ್ಳ. ಅಂಥ ಅನಾಹುತ ಹಳ್ಳ, ರಾತ್ರೋರಾತ್ರಿ ಪೂರ್ತಿ ಮಹಾಪೂರ್ ಬಂದ್ಬಿಡುವಂಥ ಹಳ್ಳ. ಅಂಥ ಹಳ್ಳಕ್ಕೆ ರಾಜ್ಯ ಸರ್ಕಾರದವರು ಸುಮಾರು 200 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದರು. ಅದೇನು ಒಂದು ರೂಪಾಯಿಯಷ್ಟು ರೈತರಿಗೆ ಅನುಕೂಲ ಆಗಿಲ್ಲ. ಅದು ಹಂಗೆ ಎಲ್ಲಿ ಬೇಕಾದಲ್ಲಿ ಗೆಬರಿ ಹೋಗ್ಯಾರ, ತಮಗೆ ಎಲ್ಲಿ ಬೇಕಾದಲ್ಲಿ ಮಾಡಿ ಹೋಗ್ಯಾರ. ಎಲ್ಲೂ ಮಣ್ಣಿನ ಗುಡ್ಡೆ ಹಾಕಿ ಹೋಗಿದ್ರು. ಆಮ್ಯಾಗೆ ಸಾಕಷ್ಟು ಮಗ್ಗಲೇನು ಹೊಲದಾಗ 5 ಎಕರೆ 2 ಎಕರೆ ಹಿಂಗೆ ಹೊಲದಾಗ ನೀರು ನಿಂತಾವು. ಆಮ್ಯಾಗ 40 ಫೂಟ್ ಇದ್ದಿದ್ದು ಹಳ್ಳ 80 ಫೂಟ್ ಆಗೈತಿ. ಅದು ರೈತರಿಗೆ ಸರಿಯಾದ ಪರಿಹಾರನೂ ಕೊಟ್ಟಿಲ್ಲ. 40 ಫೂಟ್ ಇದ್ದಿದ್ದು ಹಳ್ಳ 80 ಫೂಟ್ ಆಗೈತಿ. ಅದು ರೈತರಿಗೆ ಸರಿಯಾಗಿ ಪರಿಹಾರನೂ ಕೊಟ್ಟಿಲ್ಲ. ಮತ್ತು ಇದು 200 ಕೋಟಿ ಏನು ಮಾಡ್ಯಾರಲ್ಲ, 1 ರೂಪಾಯಿಯಷ್ಟು ಏನು ರೈತರಿಗೆ 1 ಪೈಸಾ ಸಹಿತ ಲಾಭ ಆಗಿಲ್ಲ. ವೈಜ್ಞಾನಿಕವಾಗಿಯೇ ಮಾಡಿಲ್ಲ. ಫಸ್ಟ್ ವೈಜ್ಞಾನಿಕವಾಗಿ ಮಾಡಿ ಸರ್ವೆ ಮಾಡಿ ಅದರೊಂದು ಜನರಿಗೆ ಅನುಕೂಲ ಆಗುವ ರೀತಿ ಮಾಡಿಲ್ಲ. ಬೆಣ್ಣೆಹಳ್ಳ ಅಂದ್ರೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಪ್ರವಾಹ ಬಂತಂದ್ರೆ ಅಂಥ ಸಂದರ್ಭದಲ್ಲಿ ಕನಿಷ್ಠ 60 ರಿಂದ 70 ಹಳ್ಳಿಗಳು ಜಲಾವೃತಗೊಳ್ತಿದ್ವು. ಮನೆಗಳಿಗೆ ನೀರು ಹೋಗ್ತಕ್ಕಂಥದ್ದು, ಜಮೀನುಗಳಿಗೆಲ್ಲ ನೀರು ನಿಂತು ಯಾವುದೇ ಬೆಳೆ ಬರದಂಥ ರೀತಿಯಲ್ಲಿ ನಡೀತಿತ್ತು. ಅದನ್ನೆಲ್ಲ ಮನಗಂಡು ಕಳೆದ 20 ವರ್ಷದಿಂದ ನಾನು ಕೂಡ ಬೆಣ್ಣೆಹಳ್ಳ ಅಭಿವೃದ್ಧಿ ಮಾಡ್ಬೇಕಂತ ಹೋರಾಟ ಮಾಡ್ಕೊತ ಬಂದಿದ್ದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದರು. ನೀರಾವರಿ ಸಚಿವರಾಗಿ ಇಂದಿನ ಉಪಮುಖ್ಯಮಂತ್ರಿಗಳಾಗಿ ಇಂದಿನ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಪ್ರಯತ್ನದಿಂದ ಬೆಣ್ಣೆಹಳ್ಳಕ್ಕೆ 200 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಘೋಷಣೆ ಮಾಡಿ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಮಾಡಿ. ಇವತ್ತು ನಿಮಗೆ ನೋಡಿದ್ರೆ ಬೆಣ್ಣೆಹಳ್ಳ ಹೆಂಗಾಗಿದೆ, ಒಂದು ಹೊಳಿ ಕಣ್ಣಾಗತೈತಿ. ಇನ್ನೂ ಸಣ್ಣ ಪುಟ್ಟ ಲ್ಯಾಪ್ಸಸ್ ಇದೆ, ಇನ್ನೂ ಮಾಡಬೇಕಾಗಿದೆ. ಅವು ಭಾಳ ಮೊನ್ನೆ ಮಳೆ ಆದಾಗ ಕೆಲವು ಕಡೆ ನೀರು ಬಂದಿದೆ, ಕೆಲವು ಕಡೆ ಸಮಸ್ಯೆ ಆಗಿದೆ. ಅದಕ್ಕೇನು ಪರಿಹಾರ ಬೇಕು ಎಲ್ಲ ಮಾಡಿವೆ. ಕೆಲವು ಕಡೆ ಪೈಪ್ ಹಾಕಬೇಕು. ಈಗಾಗಲೇ 12 ಮೀಟ್ರ್ ಕೆಳಗಡೆ ಅಂದರೆ ಗ್ರೌಂಡಿಗೆ, ಆಮೇಲೆ ಮೇಲ್ಗಡೆ ಬಂದಾಗ 24 ಫುಟು 40 ಮೀಟ್ರು ಈ ರೀತಿ ಮಾಡ್ತಕ್ಕಂಥ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡ್ವಿ. ಈ ರೀತಿ ಆಗಿಲ್ಲ ಅನ್ನೋದು ಜನರು ಮಾತಾಡಕತ್ತಾರ. ಅದಕ್ಕೆ ಅದೊಂದು ಒಳ್ಳೆಯದು. ಮತ್ತು ಹಳ್ಳದ ಬಾಜುಕ್ಕೆ ಗಾಡಿಗಳು ಓಡಾಡಕತ್ತೆ. ಇವತ್ತು ನಮ್ಮ ಕಾರ್ಗಳ ಮೊನ್ನೆ ಹೆಬ್ಸೂರಿಂದ ಅಪ್ ಟು ಕಾಲ್ವಾಡವರೆಗೆ ನಾವು ಕಾರ್ ಮೂಲಕ ನಾವು ಹೋದ್ವಿ. ಅದಕ್ಕೆ ಬೆಣ್ಣೆಹಳ್ಳ ಸಮಸ್ಯೆಯನ್ನು ತಪ್ಪಿಸ್ಲಿಕ್ಕೆ, ಪ್ರವಾಹವನ್ನು ತಡೆಗಟ್ಟಲಿಕ್ಕೆ ಅಗಲೀಕರಣ ಮಾಡಿ ಅದಕ್ಕೆ ಒಂದು ಪ್ರೊಟೆಕ್ಷನ್ ಮಾಡಿ, ಎಲ್ಲೆಲ್ಲಿ ದಾರಿಗಳಿಗೆ CD ಬೇಕು ಆ CD ಮಾಡಿ ಒಂದು ಹೊಸ ಯೋಜನೆ ಪ್ರಾರಂಭ ಮಾಡಿವಿ. ಅದಕ್ಕೆ ಯೋಜನೆ ಇರ್ತಕ್ಕಂಥದ್ದು 1600 ಕೋಟಿ. ನಾವು ಅದರಲ್ಲಿ ಮಾಡ್ತಕ್ಕಂಥದ್ದು ಕೇವಲ 200 ಕೋಟಿ ಇದು. ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮೂವ್ ಮಾಡೀವಿ. ಅದು ಬಂತಾರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು. ಎಲ್ಲೆಲ್ಲಿ ಬೇಕಲ್ಲೇ ಕಾಂಕ್ರೀಟ್ ತಡೆಗೋಡೆ ಕಟ್ಟಬೇಕು. ಅಂದಾಗ ಮಾತ್ರ ಡೆವಲಪ್ ಆಗ್ಯದ. ರೈತರು ಇವತ್ತು ಎಷ್ಟು ಸಂತೋಷ ಪಟ್ಟರು ಅಂದ್ರೆ, ಹಳ್ಳದ ಬಾಜು ಇದ್ದಂಥವ್ರು ಅಟ್ಲೀಸ್ಟ್ ನಮ್ಮ ಹೊಲ 3 ಹಳ್ಳ ಇದ್ದದ್ದು 1 ಹಳ್ಳ ಆಗೈತೆ ಅನ್ನೋಂಥ ಸಂತೋಷ ಆಗಿದೆ.